ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿರಾಮ ಕಥೆಯ ಮುಂದುವರೆದ ಸಂಚಿಕೆ. ಜಾನಕಿ, ನೀನ್ ಹೇಳಿದ್ಮೇಲೆ ತುಂಬಾ ಯೋಚಿಸಿದೆ. ನೀನ್ ಹೇಳಿದ್ದೆ ಸರಿ ಎನಿಸಿತು. ಆತೀಶ್ ವಿಷಯವನ್ನು ಯಾರಿಗೂ ಹೇಳದಿರುವುದೇ ಒಳ್ಳೆಯದು. ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಜಾನಕಿಯ ಬಳಿ ಬಂದು ಹೇಳಿದನು ರೆಹಮಾನ್. ಸರಿ ಎಂದವಳು. ಕಾಫಿ ಎಂದಳು. ಅವಳ ಮಾತಿಗೆ ಕೊಡು ಎಂದನು. 5 ನಿಮಿಷ ಮಾಡಿಕೊಂಡು ಬರ್ತೀನಿ, ನೀನು ಡೈನಿಂಗ್ ಟೇಬಲ್ ಮೇಲೆ ಕುಳಿತಿರು ಎಂದರೆ ಪರವಾಗಿಲ್ಲ ಎಂದವನು ಅಡಿಗೆ ಮನೆಯ ಶೆಲ್ಫ್ ಹೊರಗೆ ಕಾಫಿ ಮಾಡುತ್ತಿದ್ದವಳನ್ನು ನೋಡುತ್ತಾ ನಿಂತವನ ಕಣ್ಣುಗಳು ಪದೇ ಪದೇ ನಡುವಿನ ಅದೇ ಕಪ್ಪು ಕಲೆಯ ಮೇಲೆ ಹೊರಳುತ್ತಿದ್ದವು. ಅದನ್ನು ನೋಡಿದಾಗಲೆಲ್ಲ ಅವನಿಗೆ ತಮ್ಮನ ಮೇಲೆ ಇನ್ನಿಲ್ಲದ ಕೋಪ ಆವರಿಸುತ್ತಿತ್ತು. ಜಾನಕಿ ಕಾಫಿಯನ್ನು ಅವನ ಕೈಗೆ ನೀಡಿದರೆ ಅದನ್ನು ಹಿಡಿದು ಹೊರಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತನು. ಜಾನಕಿ ಕೂಡ ಅವನ ಹಿಂದೆ ಬಂದು ಅವನ ಎದುರಿದ್ದ ಕುರ್ಚಿಯ ಮೇಲೆ ಕುಳಿತಳು. ಮಹಾನ್, ನಾನು ಒಂದು ಮಾತು ಕೇಳ್ತೀನಿ, ಉತ್ತರ ಹೇಳ್ತೀಯಾ ಎಂದಳು. ಅವಳ ಮಾತಿಗೆ ಆಶ್ಚರ್ಯವಾದವನು ಹಾ ಕೇಳು ಎಂದನು. ಹುಟ್ಟಿದಾಗಿನಿಂದ ಜೊತೆಯಲ್ಲೇ ಬೆಳೆದ ತಮ್ಮನ ಮೇಲೆ ನಂಬಿಕೆ ಇಡದವನು ನೆನ್ನೆ ಬಂದು ನಾಳೆ ಹೋಗುವ ನನ್ನ ಮೇಲೆ ಯಾಕಿಷ್ಟು ನಂಬಿಕೆ ನಿನಗೆ ಎಂದು ಒಂದು ಕ್ಷಣವು ಯೋಚಿಸದೆ, ನಾನು ತಪ್ಪು ಮಾಡಿಲ್ಲ ಎಂದು ಹೇಳಿದೆಯಲ್ಲ, ಅದು ಹೇಗೆ ಎಂದರೆ, ಅನ್ನ ಬೆಂದಿದ್ಯಾ ಇಲ್ಲವಾ ಎಂದು ನೋಡಲು ಒಂದು ಅಗಳು ಅನ್ನ ಸಾಕು ಜಾನಕಿ. ಇಷ್ಟು ದಿನದಲ್ಲಿ ನಿನ್ನ ವ್ಯಕ್ತಿತ್ವ ಏನು ಎಂದು ಚೆನ್ನಾಗಿ ಅರಿತಿದ್ದೇನೆ. ಎಂದಾದರೂ ಒಮ್ಮೆ ನಾನು ತಪ್ಪು ಮಾಡಬಹುದು, ಆದರೆ ಈ ಜಾನಕಿ ಎಂದಿಗೂ ತಪ್ಪು ಮಾಡಲಾರಳು ಎಂದವನ ಮಾತು ಕೇಳಿದವಳಿಗೆ ತನ್ನ ಮೇಲೆ ಇಟ್ಟಿರುವ ಅವನ ನಂಬಿಕೆಯನ್ನು ನೋಡಿ ಕಣ್ಣಲ್ಲಿ ನೀರು ತುಂಬಿದವು. ಥ್ಯಾಂಕ್ ಯು ರೆಹಮಾನ್, ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯಾ. ಥ್ಯಾಂಕ್ ಯು ಸೋ ಮಚ್ ಎಂದು ಅವನ ಕೈ ಹಿಡಿದು ಹೇಳಿದಳು. ನಿನ್ನನ್ನು ಮನಸ್ಸಿನಲ್ಲಿ ಇಟ್ಟು ಆರಾಧಿಸುತ್ತಿದ್ದೇನೆ ಜಾನಕಿ. ನಿನ್ನನ್ನು ನಂಬದೆ ಇನ್ಯಾರನ್ನ ನಂಬಲಿ ನಾನು ಎಂದು ಮನದಲ್ಲಿ ಹೇಳಿಕೊಂಡಿದ್ದನು. ಒಬ್ಬರಿಗೊಬ್ಬರ ಮೇಲೆ ಮನಸ್ಸಿನಲ್ಲಿರುವ ಅಗಾಧ ಪ್ರೇಮವನ್ನು ಮುಚ್ಚಿಟ್ಟು ಇಬ್ಬರು ತೋರಿಕೆಯ ಸ್ನೇಹವನ್ನು ತೋರುಪಡಿಸುತ್ತಿದ್ದರು. ಇಬ್ಬರಲ್ಲಿಯೂ ಅತಿಯಾದ ಸಲಿಗೆ ಇಲ್ಲದಿದ್ದರೂ ಒಬ್ಬರನ್ನೊಬ್ಬರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಒಬ್ಬರ ಪ್ರೀತಿ ಒಬ್ಬರಿಗೆ ಅರ್ಥವಾಗುವ ವೇಳೆಗೆ ವಿಧಿಯೇ ಬೇರೆ ಆಟವನ್ನು ಆಡುತ್ತದೆ ಎಂದು ಇಬ್ಬರಿಗೂ ತಿಳಿದಿಲ್ಲ. ಜಾನಕಿ, ಆತೀಶ್ ನಿನ್ನ ಜೊತೆ ಈ ರೀತಿ ನಡೆದುಕೊಂಡಿದ್ದಾನೆ ಎಂದು ನೀನು ಯಾಕೆ ಮೊದಲೇ ನನಗೆ ಹೇಳಲಿಲ್ಲ ಎಂದನು. ಒಂದು ಮನಸ್ಸು ಇದನ್ನೆಲ್ಲ ನಿನಗೆ ಹೇಳ್ಬೇಕು ಎನ್ನುತ್ತಿತ್ತು ಮಹಾನ್. ಆದ್ರೆ ಇನ್ನೊಂದು ಮನಸ್ಸು, ಅವನು ನಿನ್ನ ತಮ್ಮ, ಈ ಮನೆಯ ಮಗ. ನಾನು ಹೊರಗಿನಿಂದ ಬಂದಿರುವವಳು ಅಲ್ಲದೆ ಇಲ್ಲಿ ಯಾರಿಗೂ ನಾನು ಸೊಸೆಯಾಗಿ ಬಂದಿರುವುದು ಇಷ್ಟ ಇಲ್ಲ. ಹಾಗಾಗಿ ಅವನ ಮಾತಿಗೆ ಎಲ್ಲರೂ ಬೆಲೆ ಕೊಡುತ್ತಾರೆ, ನನ್ನ ಮಾತಿಗೆ ಯಾರೂ ನನ್ನ ಮಾತನ್ನು ನಂಬುವುದಿಲ್ಲ ಎನ್ನುವ ಭಯ ನನ್ನನ್ನು ಕಾಡುತ್ತಿತ್ತು. ಅದೇ ಭಯದಲ್ಲಿ ಏನೂ ಹೇಳದೆ ಎಲ್ಲ ನೋವನ್ನು ನಾನೊಬ್ಬಳೇ ಅನುಭವಿಸುತ್ತಾ ಬಂದೆ ಎಂದು ಹೇಳಿದವಳ ಕಣ್ಣಿನಿಂದ ನೀರು ಇಳಿಯುತ್ತಲೇ ಇದ್ದವು. ಕುಳಿತಲಿಂದ ಎದ್ದು ಜಾನಕಿಯ ಬಳಿಗೆ ಬಂದವನು ಅವಳ ಕಣ್ಣೀರು ಒರೆಸಿ, ನೀನು ಈ ಮನೆಯಲ್ಲಿ ಇರುವಷ್ಟು ದಿನ ಇನ್ನು ಮುಂದೆ ಈ ಮನೆಯಲ್ಲಿ ನಿನಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ ಜಾನಕಿ. ಇನ್ನೆಂದು ನೀನು ಕಣ್ಣೀರು ಹಾಕಬಾರದು ಎಂದು ಕುಳಿತಿದ್ದವಳನ್ನು ಹಾಗೆಯೇ ತನ್ನ ಎದೆಗೆ ಒರಗಿಸಿಕೊಂಡಿದ್ದನು. ಮಹಾನ್, ನನಗೋಸ್ಕರ ಇವತ್ತೊಂದು ದಿನ ಹೊರಗೆಲ್ಲೂ ಹೋಗದೆ ಮನೆಯಲ್ಲೇ ಇರ್ತೀಯಾ ಎಂದು ಅವನಿಂದ ಹಿಂದೆ ಸರಿದು ವಿನಂತಿಸಿದಳು. ಅವಳ ಭಯವನ್ನು ಅರ್ಥ ಮಾಡಿಕೊಂಡವನು, ಸರಿ ಜಾನಕಿ, ಹೇಗಿದ್ದರೂ ಇವತ್ತು ಮದುವೆ ಮುಗಿಸಿಕೊಂಡು ರಾತ್ರಿ ಎಲ್ಲರೂ ಬರುತ್ತಿದ್ದಾರೆ. ಅಲ್ಲಿಯವರೆಗೂ ನಾನು ಎಲ್ಲಿಗೂ ಹೋಗುವುದಿಲ್ಲ, ಮನೆಯಲ್ಲಿಯೇ ಇರುತ್ತೇನೆ ಎಂದನು. ಅವನ ಮಾತಿಗೆ ಥ್ಯಾಂಕ್ಸ್ ಎಂದರೆ, ನೀನು ಹೇಳುವ ಇಷ್ಟೊಂದು ಥ್ಯಾಂಕ್ಸ್ಗಳನ್ನು ತುಂಬಿಸಿಕೊಳ್ಳಲು ನನ್ನ ಜೇಬಿನಲ್ಲಿ ಜಾಗ ಇಲ್ಲ ಎಂದು ನಕ್ಕನು. ಅವನ ಮಾತಿಗೆ ಇಷ್ಟರ ತನಕ ಅಳುತ್ತಿದ್ದವಳು ನಗಲು ಶುರು ಮಾಡಿದಳು. ಮದುವೆಗೆಂದು ಹೋಗಿದ್ದ ಎಲ್ಲರೂ ಅಂದು ರಾತ್ರಿ ಊಟದ ಸಮಯಕ್ಕೆ ಸರಿಯಾಗಿ ಮನೆಗೆ ಬಂದಿದ್ದರು. ಎಲ್ಲರೂ ಊಟಕ್ಕೆ ಬರುತ್ತಾರೆ ಎಂದು ರೆಹಮಾನ್ ಹೇಳಿದ್ದರಿಂದ ಸುಪ್ರಭಾ ಅವರ ಬಳಿ ಹೇಳಿಸಿಕೊಂಡು ತಿಳಿ ಸಾಂಬಾರ್, ಅನ್ನ, ಪಲ್ಯ ಎಲ್ಲವನ್ನು ಮೊದಲೇ ಮಾಡಿಟ್ಟಿದ್ದಳು. ಎಲ್ಲರೂ ಕೈಕಾಲು ಮುಖ ತೊಳೆದು ಊಟಕ್ಕೆ ಬರುವ ವೇಳೆಗೆ ಆಗಲೇ ಜಾನಕಿ ಎಲ್ಲಾ ಅಡಿಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದ್ದಳು. ಮಹಾನ್, ಆತೀಶ್ ಮನೆಗೆ ಬಂದಿರ್ಲಿಲ್ವಾ? ಅವನ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದ ಹಾಗೆ ಕಿರಿಮಗನ ಬಗ್ಗೆ ಆಗಲೇ ವಿಚಾರಿಸುತ್ತಿದ್ದರು ಫಾತಿಮಾ. ರಾತ್ರಿಯಿಂದಲೂ ಅವನಿಗೆ ಕರೆ ಮಾಡುತ್ತಲೇ ಇದ್ದಾರೆ, ಆದ್ರೆ ಅವನ ಫೋನ್ ಸ್ವಿಚ್ ಆಫ್ ಎಂದು ಬರುವುದನ್ನು ನೋಡಿ ಹೆದರಿಕೆಯಿಂದಲೇ ಇದ್ದಾರೆ.
ಅವರು ಆತಿಶ್ ವಿಷಯ ಹೇಳುತ್ತಿದ್ದ ಹಾಗೆ ಜಾನಕಿಗೆ ಭಯ ಆವರಿಸಿ ರೆಹಮಾನನ ಮುಖ ನೋಡಿದರೆ ಅವನು ಕಣ್ಣಿನಲ್ಲಿಯೇ ಸನ್ನೆ ಮಾಡಿದವನು, ನಿನ್ನೆಯಿಂದ ಮನೆಗೆ ಬಂದಿಲ್ಲ, ನನಗೂ ಗೊತ್ತಿಲ್ಲ ಮಾಮ್ ಎಂದನು. ನಿನ್ನೆಯಿಂದ ಬಂದಿಲ್ಲ ಎಂದು ಎಷ್ಟು ಸುಲಭವಾಗಿ ಹೇಳ್ತಿದೀಯಾ ಮಹಾನ್. ತಮ್ಮ ಮನೆಗೆ ಬಂದಿಲ್ಲ, ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಎಲ್ಲಾದರೂ ಹೋಗಿ ವಿಚಾರಿಸಬೇಕು ಎನ್ನುವ ಪರಿಜ್ಞಾನ ಇಲ್ಲವಾ ನಿನಗೆ? ನಿನಗೆ ಅಲ್ಲಿ ತಮ್ಮನ ಬಗ್ಗೆ ಯೋಚನೆ ಇದೆ? ಹೊರಗೂ ಹೋಗದೆ 3 ಹೊತ್ತು ಮನೆಯಲ್ಲಿಯೇ ಇದ್ದೀಯಾ ಎಂದು ಜಾನಕಿಯಡಿಗೆ ಉರಿ ನೋಟ ಬೀರಿ ಹೇಳಿದರು. ಎಂದು ಮಹಾನ್ ಕಣದ ಬಳಿ ಮಿಲ್ಲಿನ ಬಳಿ ಹೋಗದೆ ಹೆಂಡತಿಯ ಜೊತೆಗೆ ಕಾಲ ಕಳೆಯುತ್ತಿದ್ದಾನೆ ಎನ್ನುವ ಅಸಮಾಧಾನ ಅವರ ಮಾತಿನಲ್ಲಿ ಎದ್ದು ಕಾಣುತ್ತಿತ್ತು. ಮಾಮ್, ಅವನೇನು ಹಾಲು ಕುಡಿಯುತ್ತಿರುವ ಹಸುಳೆಯಲ್ಲ. ಮನೆ ಕುಟುಂಬ ಎಂಬ ಜವಾಬ್ದಾರಿ ಇದ್ದರೆ ಸರಿಯಾದ ಸಮಯಕ್ಕೆ ಮನೆಗೆ ಬರುತ್ತಿದ್ದ. ಒಂದು ದಿನವಾದರೂ ಎಲ್ಲಿಗೆ ಹೋಗ್ತೀನಿ ಎಂದು ಹೇಳಿ ಹೋಗಿದ್ದಾನ? ನನಗೂ ಒಂದು ಕುಟುಂಬ ಇದೆ. ನಾನು ಎಲ್ಲರೊಡನೆ ಬೆರೆತು ಖುಷಿಯಾಗಿರ್ಬೇಕು, ಅವರೊಂದಿಗೆ ಎಲ್ಲಾ ವಿಷಯವನ್ನು ಹಂಚಿಕೊಳ್ಳಬೇಕು ಎಂಬ ಮನಸ್ಥಿತಿ ಅವನಿಗೆ ಇಲ್ಲದ ಮೇಲೆ ನಾನು ಯಾಕೆ ಅವನ ಬಗ್ಗೆ ವಿಚಾರಿಸಲಿ? ಇನ್ನೊಮ್ಮೆ ನನ್ನ ಮುಂದೆ ಅವನ ಹೆಸರು ಎತ್ತಬೇಡ ಎಂದು ಊಟವನ್ನು ಕೂಡ ಮಾಡದೆ ಕೈ ಮುಷ್ಟಿ ಮಾಡಿ ಡೈನಿಂಗ್ ಟೇಬಲ್ಗೆ ಗುದ್ದಿದವನು ಅಲ್ಲಿಂದ ಎದ್ದು ಬಿರುಸಾಗಿ ಹೊರಟಿದ್ದನು. ಅಬ್ದುಲ್ ಅವರು ಆತಿಶ್ಗೆ ಬೈದಾಗಲೆಲ್ಲ ಅವನಿನ್ನು ಚಿಕ್ಕವನು, ಅವನಿಗೆ ಜವಾಬ್ದಾರಿ ಇಲ್ಲ ಎಂದು ಅವನನ್ನು ವಹಿಸಿಕೊಂಡು ಮಾತನಾಡುತ್ತಿದ್ದವನು ಇವತ್ತು ಅವನ ಮೇಲೆ ಯಾಕೆ ಇಷ್ಟು ಕೋಪ ಮಾಡಿಕೊಂಡಿದ್ದಾನೆ ಎಂದು ಅವರಿಗೆ ಅರ್ಥವಾಗಲಿಲ್ಲ. ಏ ಹುಡುಗಿ, ನೋಡಿದ್ಯಾ? ನನ್ನ ಮಗ ಕುಟುಂಬ ಮೊದಲು ಎನ್ನುತ್ತಿದ್ದವನು ಈಗ ಹೇಗಾಗಿದ್ದಾನೆ? ನನ್ನ ಮಗನಿಗೆ ಆಗಲೇ ಇನ್ನು ಏನೇನು ಹೇಳಿ ಕಿವಿ ಚುಚ್ಚಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಮನೆಯನ್ನು ಒಡೆದು ಚೂರು ಚೂರು ಮಾಡುತ್ತಿದ್ದೀಯ ಎಂದು ಅದೇ ಅಸಮಾಧಾನವನ್ನು ಮಗ ಕೋಣೆಗೆ ಹೋಗುತ್ತಿದ್ದ ಹಾಗೆ ಜಾನಕಿಯ ಮುಂದೆ ಹೊರ ಹಾಕಿದರು. ಜಾನಕಿಗೆ ಮಾತ್ರ ಫಾತಿಮಾ ಅವರು ಆಡಿದ ಮಾತುಗಳನ್ನು ಸಹಿಸಲು ಆಗದೆ ಆಗಲೇ ಕಣ್ಣು ತುಂಬಿ ನಿಂತಳು. ಫಾತಿಮಾ, ಮಾತು ಎಲ್ಲೆ ಮೀರುತ್ತಿದೆ. ನಿನ್ನ ಮುದ್ದಿನ ಮಗ ಮನೆಗೆ ಬರ್ಲಿಲ್ಲ ಎಂದರೆ ಈ ಮಗು ಏನು ಮಾಡಲಾಗುತ್ತದೆ? ಆ ನಿನ್ನ ಮಗನಿಗೆ ಮನೆಗೆ ಬರ್ಬೇಡ ಎಂದು ಇವಳು ಹೇಳಿದ್ದಾಳ? ಎಲ್ಲಿ ಅಲಿಯುತ್ತಿದ್ದಾನೋ ಯಾರಿಗೆ ಗೊತ್ತು? ನಿನ್ನ ಮುಂದೆ ತಟ್ಟೆಯಲ್ಲಿ ಊಟ ಇದೆ, ಊಟಕ್ಕೆ ಗೌರವ ಕೊಟ್ಟು ಮೊದಲು ಊಟ ಮಾಡಿ ಏಳುವುದನ್ನು ಕಲಿ. ಇನ್ನೊಂದು ಸ್ವರವು ಈಚೆಗೆ ಬರಬಾರದು ಎಂದು. ರೆಹಮಾನ್ ಮತ್ತು ಜಾನಕಿಯ ಸಂಬಂಧದ ಬಗ್ಗೆ ತಿಳಿದಿರುವುದು ಅಬ್ದುಲ್ ಹಾಗೂ ರಫೀಕ್ ಇಬ್ಬರಿಗೆ ಮಾತ್ರ. ತನ್ನ ಮಗ ಪ್ರೀತಿಸಿ ಮದುವೆ ಆಗಿಲ್ಲ, ಇನ್ನೊಂದು ಸ್ವಲ್ಪ ದಿನಕ್ಕೆ ಬೇರೆಯಾಗುತ್ತಾರೆ ಎಂದು ತಿಳಿದಾಗಿನಿಂದ ಪ್ರತಿದಿನ ಇದೇ ವಿಷಯವನ್ನು ಯೋಚಿಸುತ್ತಾ ಹೈರಾಣಾಗಿ ಹೋಗಿದ್ದಾರೆ. ಹಾಗಿದ್ದಾಗ ಇಂದು ಫಾತಿಮಾ ಆಡಿದ ಬಗ್ಗೆ ಮಾತನಾಡಿದ ಮಾತುಗಳನ್ನು ಅವರಿಗೆ ಸಹಿಸಲು ಆಗಲಿಲ್ಲ. ಅಲ್ಲದೆ ಫಾತಿಮಾ ಅವರು ಮದುವೆಗೆ ಹೋದಾಗಿನಿಂದ ಜಾನಕಿಯ ವ್ಯಕ್ತಿತ್ವದ ಬಗ್ಗೆ, ಅವಳ ಒಳ್ಳೆಯತನ, ಮನೆಯನ್ನು ಸರಿದೂಗಿಸಿಕೊಂಡು ಹೋಗುವ ಪರಿ ಚೆನ್ನಾಗಿ ಅರಿತಿದ್ದಾರೆ. ಅಂಥದ್ರಲ್ಲಿ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ತಕ್ಷಣ ಕೋಪಗೊಂಡು ಹೆಂಡತಿಯ ಮೇಲೆ ಕೂಗಾಡಿದರು. ಫಾತಿಮಾ ಅವರಿಗೆ ಗಂಡನ ಜೋರು ಧ್ವನಿಯನ್ನು ಕೇಳಿ ಸ್ವರ ಹೊರಡದೆ ಮೌನವಾಗಿಯೇ ಊಟ ಮಾಡತೊಡಗಿದರು. ಮೊದಲು ನನ್ನ ಮಗನನ್ನು ಮರುಳು ಮಾಡಿ ಈಗ ಮನೆಯವರು ಒಬ್ಬೊಬ್ಬರನ್ನೇ ಬುಟ್ಟಿಗೆ ಹಾಕಿಕೊಳ್ಳುತ್ತಿದ್ದಾಳೆ ಎಂದು ಒಳಗೊಳಗೆ ಜಾನಕಿಯ ಮೇಲೆ ದ್ವೇಷ ಹೆಚ್ಚುತ್ತಲೇ ಹೋಗಿತ್ತು ಫಾತಿಮಾ ಅವರಿಗೆ. ಅಣ್ಣ, ಈ ಆತಿಶ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರುವುದಿಲ್ಲ. ಎಲ್ಲಿಗಾದರೂ ಹೋದ್ರೆ ಹೇಳಿ ಹೋಗ್ಬೇಕು ಎನ್ನುವ ಪರಿಜ್ಞಾನ ಕೂಡ ಇಲ್ಲ ಅವನಿಗೆ. ಅವನನ್ನು ಹೀಗೆ ಬಿಟ್ಟರೆ ಬುದ್ಧಿಯೂ ಬರುವುದಿಲ್ಲ, ಜವಾಬ್ದಾರಿ ಕೂಡ ಬರುವುದಿಲ್ಲ. ದಾನಿಯಾ ಹೇಗಿದ್ದರೂ ಓದುತ್ತಿದ್ದಾಳೆ, ಅವಳು ಓದಲಿ, ಆದಷ್ಟು ಬೇಗ ಅವನಿಗೊಂದು ಮದುವೆ ಮಾಡೋಣ, ಆಗಲಾದರೂ ಜವಾಬ್ದಾರಿ ಬರಬಹುದು ಎಂದು ತನ್ನ ಅಣ್ಣನ ಪಕ್ಕ ಊಟ ಮಾಡುತ್ತಿದ್ದ ರಫೀಕ್ ಅವರು ಅಣ್ಣನಿಗೆ ಸಲಹೆ ನೀಡಿದರು. ರಫೀಕ್ ಅವರ ಮಾತು ಅಬ್ದುಲ್ ಅವರಿಗೂ ಕೂಡ ಸರಿ ಎನಿಸಿತು. ಮಹಾನ್ ಅವರೇನೋ ಮಗನ ಮೇಲಿನ ಪ್ರೀತಿಯಿಂದ ಹಾಗೆಲ್ಲ ಮಾತನಾಡಿದರು. ನೀನು ಅಷ್ಟಕ್ಕೆ ಊಟ ಬಿಟ್ಟು ಕೋಪ ಮಾಡಿಕೊಂಡು ಬರುವುದಾ? ಊಟ ಮಾಡದೆ ಹಾಗೆ ಎದ್ದು ಬಂದವನಿಗೆ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಕೋಣೆಗೆ ಬಂದಿದ್ದಳು ಜಾನಕಿ. ಹಾಗಲ್ಲ ಜಾನಕಿ, ಅವನ ಹೆಸರು ಎತ್ತಿದರೆ ಸಾಕು ನನಗೆ ಮೈಯೆಲ್ಲ ಉರಿಯುತ್ತದೆ. ಮಾಮ್ ಆಡಿದ ಮಾತಿಗೆ ಕೋಪ ಬಂದು ತಕ್ಷಣಕ್ಕೆ ಹಾಗೆಲ್ಲ ಮಾತನಾಡಿದೆ ಎಂದನು. ನಿನ್ನ ಕೋಪದ ಕೈಗೆ ಬುದ್ಧಿ ಕೊಟ್ಟು ಹಾಗೆಲ್ಲ ಮಾತನಾಡಿದರೆ ಅವರಿಗೆ ಬೇಜಾರಾಗುವುದಿಲ್ಲವಾ ಮಹಾನ್? ಫಾತಿಮಾ ಅವರಿಗೆ ಜಾನಕಿಯ ಮೇಲೆ ಎಷ್ಟೇ ದ್ವೇಷ ಇದ್ದರೂ ಅವರಿಗೆ ಬೇಜಾರಾಗುತ್ತದೆ ಎಂದು ಅವರ ಪರವಾಗಿಯೇ ಮಾತನಾಡುತ್ತಿದ್ದಳು. ತನ್ನಿಂದ ಒಂದು ಕುಟುಂಬದಲ್ಲಿ ಅಸಮಾಧಾನ ಭುಗಿಲೇಳುವುದು ಮತ್ತು ಆ ಕುಟುಂಬ ತನ್ನಿಂದ ಒಡೆಯಬಾರದು ಎನ್ನುವ ಯೋಚನೆ ಅವಳದು. ಮಾಮ್ ಆತಿಶ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಎಂದು ನನಗೂ ಗೊತ್ತು ಜಾನಕಿ. ಆದ್ರೆ ಆ ಮಗ ಇಂತಹ ಕೆಟ್ಟ ಕೆಲಸ ಮಾಡಿದ್ದಾನೆ ಎಂದರೆ ಅವರು ಹೇಗೆ ಸಹಿಸುತ್ತಾರೆ ಎನ್ನುವುದನ್ನು ನೆನೆದರೆ ನನಗೆ ತುಂಬಾ ಭಯವಾಗುತ್ತದೆ ಎಂದನು. ಸತ್ಯ ಕಹಿಯಾದರೂ ಸಹ ಅದನ್ನು ಒಪ್ಪಿಕೊಳ್ಳಬೇಕು ಮಹಾನ್.
ನಿಮ್ಮ ತಾಯಿಗೂ ಕೂಡ ಮಗ ಮಾಡುವ ತಪ್ಪುಗಳು ಆದಷ್ಟು ಬೇಗ ತಿಳಿಯುತ್ತವೆ. ಆದ್ರೆ ನಿನ್ನ ತಾಯಿಗೋಸ್ಕರ ನೀನು ನಾಳೆ ಅವನು ಎಲ್ಲಿ ಹೋದ ಎನ್ನುವುದನ್ನು ವಿಚಾರಿಸು ಎಂದು ಹೇಳುತ್ತಲೇ ಅವನ ಕೈಗೆ ತಟ್ಟೆ ನೀಡಿದಳು. ನೀನು ಊಟ ಮಾಡಿದ ಎಂದರೆ ಇಲ್ಲ ಎಂದು ತಲೆ ಆಡಿಸಿದಳು. ಹಾಗಾದ್ರೆ ಈ ಊಟ ನೀನೇ ಮಾಡು, ನಾನು ಬೇರೆ ಬಡಿಸಿಕೊಂಡು ಊಟ ಮಾಡುತ್ತೇನೆ ಎಂದು ಅವಳ ಕೈಗೆ ನೀಡಲು ಬಂದರೆ, ಬೇಡ ಮಹಾನ್, ನನಗೆ ಅಡಿಗೆ ಮನೆ ಕೆಲಸ ಇದೆ, ಅದನ್ನು ಮುಗಿಸಿ ಊಟ ಮಾಡಿ ಬರ್ತೀನಿ ಎಂದು ಹೇಳಿದವಳು ಅಲ್ಲಿಂದ ಹೊರಟಿದ್ದಳು. ಮುಂದುವರಿಯುವುದು. ಧನ್ಯವಾದಗಳು.